ವಿಶ್ವ ಪರಿಸರ ದಿನ ಕುರಿತು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇವತ್ತು ವೃಕ್ಷ ಅಂತ ಏನು ಒಂದು ಇಲ್ಲಿ ಮೈಸೂರಲ್ಲಿ ಒಂದು ತಂಡ ಇದೆ. ಅವರು ಈ ಒಂದು ಅಗ್ರಹಾರ ಒಂದು ಐತಿಹಾಸಿಕ ಮೈಸೂರಿನ ಒಂದು ಬಡಾವಣೆ ಇರ್ತಕ್ಕಂಥದ್ದು, ಅಲ್ಲಿ ಒಂದು ಗಿಡ ನೆಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಇಲ್ಲಿ ಏನು ವಿದ್ಯಾರ್ಥಿಗಳು ಕೂಡ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಸೇರಿಸಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷವನ್ನು ತಂದಿದೆ. ಯಾಕಂದ್ರೆ ಅವರಲ್ಲಿ ಪರಿಸರದ ಬಗ್ಗೆ ಒಂದು ಕಾಳಜಿ ಏನು ಬೆಳೆಸೋದು ಅತ್ಯಂತ ಒಂದು ಅವಶ್ಯಕವಾದದ್ದು. ಆ ಕೆಲಸವನ್ನು ಇವತ್ತು ಮಾಡಿರ್ತಕ್ಕಂಥದ್ದು ಈ ತಂಡಕ್ಕೆ ನನ್ನ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇಡೀ ದಿನ ಅನೇಕ ಕಾರ್ಯಕ್ರಮಗಳು ಇರುತ್ತೆ. ಮಾನ್ಯ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿಯ ಒಂದು ಸಚಿವರಾದಂತಹ ಶ್ರೀ ಗಜೇಂದ್ರ ಸಿಂಗ್ ಶೆಖಾವತ್ ಅವರು ಕೂಡ ಬರ್ತಾ ಇದ್ದಾರೆ. ಕಾರಂಜಿ ಕೆರೆಯಲ್ಲಿ 100 ಗಿಡಗಳನ್ನು ನೆಟ್ಟುವಂಥದ್ದು ಕಾರ್ಯಕ್ರಮವನ್ನು ಕೂಡ ಇವತ್ತು ಆಯೋಜಿಸಲಾಗಿದೆ. ಮೊದಲನೇದಾಗಿ ನಿಮ್ಮ ಏನು ಇದ್ರ ಬಗ್ಗೆ ಅರಿವನ್ನು ಹೆಚ್ಚಿಸಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಅವಶ್ಯಕವಾದದ್ದು. ನೋಡಿ, ಪರಿಸರ ಮತ್ತೆ ಪ್ರಗತಿ ಎರಡು ಕೂಡ ನಮಗೆ ಬೇಕಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಪರಿಸರವಾದಿಗಳು ಪ್ರಗತಿಯ ವಿರೋಧಿ ಅಂತ ಗುರುತಿಸ್ಕೋತಾರೆ, ಪ್ರಗತಿಯನ್ನ ಕೆಲಸ ಮಾಡೋರು ಪರಿಸರ ವಿರೋಧಿ ಅಂತ ಗುರುತಿಸ್ಕೋತಾರೆ. ನಿಜಕ್ಕೂ ಭಾರತದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಆಗ್ಬೇಕಂದ್ರೆ ಎರಡು ಕೂಡ ಜೊತೆಗಾಗಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ಅದು ಹೇಗ್ ಮಾಡಬೇಕು ಅಂತ ಒಂದು ಅರಿವು ಹೆಚ್ಚಿಸಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಯಾಕಂದ್ರೆ ಅದರ ಮೂಲಕ ನಿಜವಾದಂಥ ಒಂದು ಒಳ್ಳೆ ಅಭಿವೃದ್ಧಿ ಮಾಡಬಹುದು. ಜನರ ಒಂದು ಬದುಕು ಗುಣಮಟ್ಟದ ಒಂದು ಬದುಕಕ್ಕಾಗಿ ಅದು ಬಹಳ ಒಂದು ಲಾಭ ಆಗುವಂಥದ್ದು ಕೆಲಸ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ತಮ್ಮ ಅರಿವನ್ನು ಹೆಚ್ಚಿಸಬೇಕಾಗಿದೆ. ಯಾವ ರೀತಿ ಪ್ರಗತಿ ಮತ್ತೆ ಒಂದು ಅಭಿವೃದ್ಧಿ ಕೆಲಸ ಮಾಡುವಾಗ ಏನು ನಿಮ್ಗೆ ಸ್ಥಳೀಯವಾಗಿ ನಿಮ್ಗೆ ಒಂದು ಪರಿಸರಕ್ಕೆ ಹಾನಿಯಾಗುವಂಥದ್ದು ಏನು ಕಾಣುತ್ತೆ, ಯಾವ ರೀತಿ ಅದನ್ನ ಮಿಟಿಗೇಟ್ ಮಾಡೋದಕ್ಕೆ ಇವತ್ತು ಒಳ್ಳೆ ನೀತಿ ನಿಯಮಗಳಿದಾವೆ. ಮತ್ತೆ ನಾವು ಕೂಡ ಅದಕ್ಕೆ ಕೈ ಜೋಡಿಸಿ, ಮತ್ತೆ ಇದು ಸಕಾರಾತ್ಮಕವಾದಂತಹ ರೀತಿಯಲ್ಲಿ, ಹೌದು ವಿರೋಧ ಪರ ಇದೆಲ್ಲ ಇರತ್ತೆ, ರಾಜಕೀಯನೂ ಕೂಡ ಇರತ್ತೆ, ಆದ್ರೆ ಇಂಥ ಸಮಸ್ಯೆಗಳನ್ನು ಸಕಾರಾತ್ಮಕವಾದಂತಹ ರೀತಿಯಲ್ಲಿ ಚರ್ಚೆ ಮಾಡೋದ್ ರೀತಿಯಲ್ಲಿ ಯಾವ ರೀತಿ ಮುಂದುವರಿಬಹುದು, ಎಲ್ಲರಿಗೂ ಲಾಭ ಆಗುವಂತ ದೃಷ್ಟಿಯಲ್ಲಿ ಯಾವ ರೀತಿ ಮುಂದುವರಿಬಹುದು ಅಂತ ಒಂದು ಅರಿವು ಮೂಡಿಸೋದು ಅತ್ಯಂತ ಅವಶ್ಯಕವಾಗಿದೆ. ಬರೀ ಪತ್ರವನ್ನು ನೋಡಿದೀನಿ, ಹಿಂದೆ ಏನು ಕಾರಣ ಅಂತ ನಂಗೆ ಗೊತ್ತಿಲ್ಲ. ಹೊಸ ಸರ್ಕಾರ ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದು ಹನಿಮೂನ್ ಪೀರಿಯಡ್ ಕೊಡ್ತಾರೆ. ಆದ್ರೂ ಸಹ ಇವತ್ತು ನಾನು ಆಗ್ಲೇ ಹೇಳಿದ್ದೀನಿ, ಇದು ಸುಮಾರು 6 ತಿಂಗಳು ಈ ಒಂದು ಉಪಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಈಗ ಅವರ ಒಂದು ಕುರ್ಚಿಯ ಹಗ್ಗ ಜಗ್ಗಾಟದಲ್ಲಿ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಒಂದು ಆರ್ಥಿಕ ಪರಿಸ್ಥಿತಿ ಎಲ್ಲಕ್ಕೂ ಕೂಡ ಒಂದು ಹಿನ್ನಡೆ ಆಗುತ್ತೆ. ಆ ಒಂದು 6 ತಿಂಗಳಾದ ನಂತರ ಇವತ್ತು ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅತ್ಯಂತ ಒಂದು ಸಂಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಬಂದಿರತಕ್ಕಂಥದ್ದು. ಆರ್ಥಿಕವಾಗಿ ಬಹಳಷ್ಟು ಸಮಸ್ಯೆಗಳಿದಾವೆ, ಅಭಿವೃದ್ಧಿ ಎಲ್ಲೂ ಕೂಡ ಆಗ್ತಾ ಇಲ್ಲ. ಮೂಲ ಸೌಕರ್ಯಗಳು ಸೃಷ್ಟಿ ಮಾಡಬೇಕಾಗಿದೆ ಸರ್ಕಾರ, ಅದರಲ್ಲಿ ವಿಫಲ ಆಗ್ತಾ ಇದೆ. ನಮ್ಮ ಕೇಂದ್ರ ಸರ್ಕಾರದಿಂದ ಭೂ ಸ್ವಾಧೀನ ಪ್ರಕ್ರಿಯೆಗಳು ಆಗ್ಬೇಕಾಗಿದೆ, ಎಲ್ಲೂ ಸಹ ಅದು ಮುಗಿತಾ ಇಲ್ಲ. ಸುಮಾರು 2 ವರ್ಷದಲ್ಲಿ ನಮ್ಮ ಏರ್ಪೋರ್ಟ್ ಇರ್ಬೋದು, ಅನೇಕ ಕೆಲಸಗಳು ಇರ್ಬೋದು, ಮೈಸೂರಲ್ಲಿ ಎಲ್ಲ ಕೂಡ ಭೂ ಸ್ವಾಧೀನ ಒಂದು ಪ್ರಕ್ರಿಯೆಯಲ್ಲಿ ಇನ್ನೂ ಅದು ತಡ ಆಗ್ತಾ ಇದೆ, ವಿಳಂಬ ಆಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆ ಇರುವಾಗ ಇವರು ಒಂದು ಸಂಪುಟ ರಚನೆ ಮಾಡುವಾಗ ಇಂಥ ಒಂದು ಸುದ್ದಿ ಬರೋದು ನಿಜಕ್ಕೂ ಒಳ್ಳೆಯದಾಗಿ ಕಾಣೋದಿಲ್ಲ. ಆದ್ರೂ ಸಹ ಎಲ್ಲ ಯಶಸ್ವಿ ಆಗ್ಬೇಕಂತ ನಮ್ಮ ಉದ್ದೇಶ, ಮತ್ತೆ ಸರ್ಕಾರ ಒಳ್ಳೆ ಕೆಲಸ ಮಾಡ್ಲಿ ಅಂತ ನಮ್ಮ ಉದ್ದೇಶ. ನಾವು ನಮ್ಮ ಒಂದು ಕಡೆಯಿಂದ ಏನ್ ಮಾಡಬೇಕಾಗಿದೆ ಮಾಡೇ ಮಾಡ್ತೀವಿ. ಆದ್ರೆ ಇಂಥ ಒಂದು ಬೆಳವಣಿಗೆಗಳು ನಾವು ನಿಜಕ್ಕೂ ನಿಜವಾದಂಥ ಒಂದು ಒಳ್ಳೇದಾಗ್ತಾ ಇದೆಯಾ ರಾಜ್ಯಕ್ಕೆ ಇಲ್ಲೋ ಅಂತ ಪ್ರಶ್ನೆ ಮಾಡುವಂತದ್ದು ಸಂಗತಿ ಆಗಿದೆ. ಕಂಪ್ಲೀಟ್ ಮೆಜಾರಿಟಿ ಇರುವಾಗ ಒಂದು ಮುಖ್ಯಮಂತ್ರಿ ಸಂಪೂರ್ಣ ಅವಧಿಯನ್ನು ಮುಗಿಸಕ್ಕಾಗಿಲ್ಲ. ಇನ್ನೊಬ್ರು ಮುಖ್ಯಮಂತ್ರಿಯನ್ನು ಅವರಿಗೆ ಅನಿವಾರ್ಯವಾಗಿ ಇವತ್ತು ಆಯ್ಕೆ ಮಾಡಿಕೊಂಡು ಪಕ್ಷದ ಒಳಗಡೆ ಇದರ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಸೊ ಇದು ಕಂಪ್ಲೀಟ್ ಮೆಜಾರಿಟಿ ಅಂದ್ರೆ ಅಲ್ಲೇ ಒಳಗಡೆನೆ 2 ತಂಡಗಳು ಇದಾವೆ. ಇದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಂಥ ಒಂದು ಸಮಸ್ಯೆಗಳಿರೋದು ಹೌದು, ಬಹುತೇಕ ರಾಜಕೀಯ ಪಕ್ಷದಲ್ಲಿ ಇಂಥ ಸಮಸ್ಯೆಗಳು ಇದ್ದೇ ಇರತ್ತೆ. ಆದ್ರೆ ಒಗ್ಗಟ್ಟಾಗಿ ಮುಂದುವರಿಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಒಂದು ಹಿತರಕ್ಷಣೆಯ ದೃಷ್ಟಿಯಲ್ಲಿ ಇದು ಕಾಣ್ತಾ ಇಲ್ಲ. ಇವರು ತಮ್ಮ ಅಧಿಕಾರ, ತಮ್ಮ ಸಚಿವಾಲಯ ಅಥವಾ ಮಂತ್ರಾಲಯ ಸಿಗ್ತಾ ಇದೆ ಅದ್ರ ಮೇಲೆ ಗುರಿ ಇಟ್ಕೊಂಡಿದೆ. ರಾಜ್ಯದ ಅಭಿವೃದ್ಧಿ, ಅದರ ಹಿತರಕ್ಷಣೆಗಾಗಿ ಕೆಲಸವನ್ನು ಮಾಡ್ತಾ ಇಲ್ಲ. ಖಾತೆ ಯಾವುದೇ ಇದ್ರು ಸರ್, ಅಭಿವೃದ್ಧಿ ವಿಚಾರವಾಗಿ ಜಗಳಾಡೋದು ಸರಿ ಸರ್, ಆದ್ರೆ ಖಾತೆಗೋಸ್ಕರ ಇದ್ದದೇ ಖಾತೆ ಬೇಕು ಅಂತ ರಾಜೀನಾಮೆ ಕೊಡುವುದು ಸರಿ ಅಂತ ಅವ್ರ ಪಕ್ಷಕ್ಕೆ ಕೆಲಸ ಪ್ರಶ್ನೆ ಮಾಡಬೇಕಾಗಿದೆ. ನೋಡಿ, ಅದು ಪಕ್ಷದ ಆಂತರಿಕ ವಿಚಾರ. ಅವರು ಯಾವ ಖಾತೆ ಕೊಡ್ತಾರೋ ಇಲ್ವೋ ಅವ್ರು ತೀರ್ಮಾನ ಮಾಡುವಂಥದ್ದು. ಹೌದು, ತಮ್ಮ ಪ್ರತಿಭೆ, ತಮ್ಮ ಒಂದು ಸಾಮರ್ಥ್ಯ, ಯೋಗ್ಯತೆ ಮೇರೆಗೆ ಖಾತೆ ಕೊಡುವಂಥದ್ದು ಒಂದು ಪದ್ಧತಿ ಇದೆ. ಆದ್ರೆ ಈಗ ಅದು ಅವ್ರು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು.
ಅವ್ರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ನಿಮಗೆ ಅದರಲ್ಲಿ ಕೆಲಸ ಮಾಡೋ ಸಾಮರ್ಥ್ಯ ಇಲ್ಲದೆ ಇದ್ರೆ ನೀವು ರಾಜೀನಾಮೆ ಕೊಟ್ಟಿದ್ದೀರಾ, ಅದೇ ಕಾಣೋದು ಇವಾಗ ನಮ್ಗೆ.